ಹರಿ ಓಂ. ಧನ್ವಿತಾಸ್ ವರ್ಲ್ಡ್ ಹೆಲ್ತ್ ಈಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಒಂದು ಆಸನ ವೃಕ್ಷಾಸನ. ವೃಕ್ಷಾಸನ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ವೃಕ್ಷಾಸನವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು, ಅದರ ಉಪಯೋಗಗಳು ಏನು ಅನ್ನೋದನ್ನು ಇಂದಿನ ತರಗತಿಯಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಈಗ ವೃಕ್ಷಾಸನ ಯಾವ ರೀತಿ ಅಭ್ಯಾಸ ಮಾಡಬೇಕಪ್ಪ ಅಂದರೆ, ಈಗ ನೇರವಾಗಿ ನಿಂತಿದ್ದೀನಿ, ನಿಧಾನವಾಗಿ ಬಲಗಾಲನ್ನು ನಿಧಾನವಾಗಿ ಎಡಗಾಲ ಮೇಲೆ ಈ ರೀತಿ ಲಾಕ್ ಮಾಡ್ತೀನಿ, ಸೈಡಲ್ಲೇ ಇಟ್ಕೊಂಡಿರ್ತೀನಿ. ಸಹಜವಾಗಿ ನಿಧಾನವಾಗಿ ಉಸಿರು ತುಂಬ್ತೀನಿ, ಉಸಿರನ್ನು ಖಾಲಿ ಮಾಡ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಸಹಜವಾದ ಉಸಿರಾಟದೊಂದಿಗೆ ನಿಧಾನವಾಗಿ ಕೈಗಳನ್ನು ಮೇಲೆ ಇಟ್ಕೊತೀನಿ. ವೃಕ್ಷದೋಪಾದಿಯಲ್ಲಿ ನಿಲ್ಲುವ ಒಂದು ಸ್ಥಿತಿ ಇದು ಆಸನ. ವೃಕ್ಷ ಸ್ಥಿತಿಯಲ್ಲಿ ನಾವು ನಿಂತಿದ್ದೀವಿ. ಈಗ ಅದೇ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ. ಎಷ್ಟೊತ್ತಿರಕ್ಕೆ ಸಾಧ್ಯ ಅಷ್ಟೊತ್ತು ಆ ಸ್ಥಿತಿಯಲ್ಲಿ ಇರ್ತೀನಿ. ಆಗಲ್ಲ ಅಂದಾಗ ನಿಧಾನವಾಗಿ ಕೈಗಳನ್ನು ನಿಧಾನವಾಗಿ ಸಹಜ ಸ್ಥಿತಿಗೆ ತರ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಕಾಲಿನಿಂದ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈ ರೀತಿ ಲಾಕ್ ಮಾಡಿ ನಿಧಾನವಾಗಿ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಈ ರೀತಿ ಇಟ್ಕೊತೀನಿ. ಸಹಜವಾದ ಉಸಿರಾಟದ ಸ್ಥಿತಿಯಲ್ಲಿ ನಿಂತಿದ್ದೀನಿ. ದೃಷ್ಟಿ ಒಂದೇ ಕಡೆ ಇಟ್ಕೋಬೇಕು. ಸಾಧ್ಯವಾದಷ್ಟು ಒಂದೇ ಕಡೆ ದೃಷ್ಟಿ ಇದ್ದಾಗ ಹೆಚ್ಚು ಹೊತ್ತು ನಿಲ್ಲುವ ಸಾಧ್ಯತೆ ಇರುತ್ತೆ, ನಿಲ್ಬೋದಾಗಿರುತ್ತೆ. ಹೆಚ್ಚು ಹೊತ್ತು ನಿಲ್ಬೋದು ಈ ಸ್ಥಿತಿಯಲ್ಲಿ. ಎಷ್ಟೊತ್ತಿರಕ್ಕೆ ಸಾಧ್ಯ ಅಷ್ಟೊತ್ತು ಆ ಸ್ಥಿತಿಯಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಬೇಕು. ತದನಂತರ ಆಗಲ್ಲ ಅಂದಾಗ ನಿಧಾನವಾಗಿ ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ ನಿಧಾನವಾಗಿ ಸಹಜ ಸ್ಥಿತಿಗೆ ಬರಬೇಕು. ಕೈಗಳನ್ನು ನೇರವಾಗಿ ಇಟ್ಕೊಂಡಾಗ ಆದಷ್ಟು ಕಿವಿಗೆ ತಾಕಿದ ಸ್ಥಿತಿಯಲ್ಲಿ ನೇರವಾಗಿ ಇಟ್ಕೋಬೇಕು. ಹಾಗಾದರೆ ವೃಕ್ಷಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ನಾವು ತಿಳಿಯೋದಕ್ಕೆ ಪ್ರಯತ್ನ ಪಟ್ಟಾಗ, ಎರಡೂ ಕಾಲುಗಳಿಗೆ ಶಕ್ತಿಯನ್ನು ತುಂಬುವ ಆಸನ ಇದು. ಜೊತೆಗೆ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಆಸನ. ಜೊತೆಗೆ ನಮ್ಮ ಶರೀರದ ನರಮಂಡಲಗಳನ್ನು ಆಕ್ಟಿವ್ ಮಾಡೋದಕ್ಕೆ ಅತ್ಯುತ್ತಮವಾದ ಆಸನ ವೃಕ್ಷಾಸನ. ಜೊತೆಗೆ ನಮ್ಮ ತಾಳ್ಮೆಯನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ನಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಆಸನ. ಜೊತೆಗೆ ನಮ್ಮ ದೇಹದಲ್ಲಿ ಸಮತೋಲನ ಹಾಗೂ ನಮ್ಮ ದೇಹದಲ್ಲಿರುವ ನರಮಂಡಲಗಳನ್ನು ಆಕ್ಟಿವ್ ಮಾಡೋದಕ್ಕೆ ಅತ್ಯುತ್ತಮವಾದ ಆಸನ ವೃಕ್ಷಾಸನ. ಪ್ರತಿನಿತ್ಯ ಈ ಒಂದು ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ತಗೋಬೋದು ಅನ್ನೋದನ್ನು ತಮ್ಮ ಹತ್ರ ತಿಳಿಸ್ತಾ ಈ ಒಂದು ತರಗತಿಯನ್ನು ಅಂತ್ಯಗೊಳಿಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.